ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಮಿಳುನಾಡು ರಾಜಕೀಯ ಕ್ಷಣಕ್ಕೊಂದು ಬದಲಾವಣೆಯನ್ನ ಕಂಡುಕೊಳ್ತಾ ಇದೆ. ಅದರಲ್ಲೂ ವಿಜಯ್ ಅವರು 120 ಶಾಸಕರ ಬೆಂಬಲದೊಂದಿಗೆ ಈಗಾಗಲೇ ಅಧಿಕಾರದ ಗದ್ದುಗೆಯನ್ನ ಏರಿದ್ದಾರೆ. ಆದರೆ ಇದೀಗ ಎಐಎಡಿಎಂಕೆಯ 30 ಶಾಸಕರ ಬೆಂಬಲವನ್ನ ನಾವು ಕೊಡ್ತೀವಿ ಅಂತ ಅವರು ಕೂಡ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಇದರೊಂದಿಗೆ ಟಿವಿಕೆ ಸರ್ಕಾರದ ಬೆಂಬಲ 150ಕ್ಕೆ ಏರು ಬಿಡುತ್ತೆ. ಅಷ್ಟೇ ಅಲ್ಲ, ಇನ್ನು ಅಧಿವೇಶನ ಉದ್ದೇಶಿಸಿ ಮಾತನಾಡಿರುವಂತ ವಿಜಯ್ ಕೊಟ್ಟ ಮಾತನ್ನ ನಾನು ಉಳಿಸ್ಕೊಳ್ತೀನಿ ಅಂತ ಹೇಳ್ತಾನೆ. ಇವತ್ತು 700ಕ್ಕೂ ಹೆಚ್ಚು ಈ ಸರ್ಕಾರದ ಮದ್ಯದಂಗಡಿಗಳು ಏನಿದೆಯಲ್ಲ, ಈ ದೇವಸ್ಥಾನ ಜೊತೆಯಲ್ಲಿ ಬಸ್ ಸ್ಟಾಪು, ಶಾಲಾ ಹತ್ತಿರ ಇರೋದೆಲ್ಲವನ್ನ ಕೂಡ ಬಂದ್ ಮಾಡುವಂತ ಆದೇಶ ಒಂದು ಕಡೆ ಕೊಟ್ರೆ, ಮತ್ತೊಂದು ಕಡೆಯಲ್ಲಿ ಉದಯ ನಿಧಿ ಮತ್ತೆ ಸನಾತನ ಧರ್ಮವನ್ನ ನಿರ್ಮೂಲನೆ ಮಾಡ್ತೀನಿ ಅಂತ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ವಿಜಯ್ ಮತ್ತು ಉದಯ ನಿಧಿ ಅವರು ಮಾತನಾಡಿದ್ದಾರೆ. ನೋಡ್ಕೊಂಡ್ ಬರೋಣ. பாராளுமன்றத்தின் கருத்தை மன்னரிடம் சொல்ல வேண்டியவர் ஸ்பீக்கர். அதற்கு துணிவு வேண்டும். சில பணிகளை செய்வதற்கு தான் பாராளுமன்றத்தின் அனுமதி வேண்டுமே தவிர அந்த ராஜ்யத்தில் உள்ள எந்த பிரஜைக்கும் மரண தண்டனை விதிக்கும் அதிகாரம் மன்னருக்கு உண்டு. தான் விரும்பியதை பாராளுமன்றம் நிராகரித்து விட்டது என்று சொல்லும் ஸ்பீக்கருக்கு மரண தண்டனை விதிக்கும்படி ஆணையிடுவார். தலையை வெட்டி விடுங்கள் என்று ஆணையிடுவார்கள். இது பலமுறை நடந்ததால் யாருமே இந்த ஸ்பீக்கர் பதவிக்கு வர விரும்ப மாட்டார்கள். துணைத் தலைவர் அவர்களுக்கும் என்னுடைய நன்றி. உங்களுடைய பணிகள் சிறக்கட்டும். மீண்டும் என்னுடைய வாழ்த்துக்களை தெரிவித்துக் கொள்கிறேன். நன்றி, வணக்கம். வெல்க தமிழ், வாழ்க தமிழ்நாடு. மக்களை பிரிக்கும் சனாதனம் நிச்சயம் ஒழிக்கப்பட வேண்டும். நன்றி, வணக்கம். ಸರ್ಕಾರ ರಚನೆಯ ಕ್ರಾಂತಿ ಒಂದು ಕಡೆ ಆದರೆ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಸನಾತನ ಧರ್ಮದ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ರು ಉದಯನಿಧಿ. ಮತ್ತೆ ಏನ್ ತಲೆಗೆಲೆ ಏನಾಗ್ಬಿಟ್ಟಿದೆ ಅಂತ ಅವ ಹೆಂಗೆ ಹೇಳೋರಿಲ್ಲ ಅಂತಂದಾಗ ಏನು ಪರಿಸ್ಥಿತಿ ಆಗುತ್ತೆ ಅನ್ನುವಂಥದ್ದು ಉದಯನಿಧಿ ಸ್ಟಾಲಿನ್ ಅವರು ಪಕ್ಷ ಇವತ್ತು ಹೇಳ್ಕೊಳ್ಳುತ್ತೆ. DMK ಪಕ್ಷ ಇವತ್ತು ಆ ಮಟ್ಟಕ್ಕೆ ಸುಣ್ಣ ಕೂತ್ಕೊಂಡಿದೆ. ಕಾಂಗ್ರೆಸ್ ಅವರಿಗೂ ಕೂಡ ನಿಮ್ಮ ಜೊತೆಗೆ ಬಂದವರಿಗೆ ನಂಬಿಕೆ ಇಲ್ಲದೆ ದೂರ ಹೋಗಿದ್ದಾರೆ. ಮತ್ತೆ ನೀವು ಇವತ್ತು ವಿರೋಧ ಪಕ್ಷದ ನಾಯಕನಾಗಿ ಈ ನಾಲಿಗೆ ಸ್ವಚ್ಛ ಇಲ್ಲದಿರುವಂಥ ವ್ಯಕ್ತಿನೇ ತಗೊಂಬಂದು ಕೂರಿಸ್ಕೊಂಡು ವಿರೋಧ ಪಕ್ಷದ ನಾಯಕನಾಗಿ ಮಾಡಿದಾಗ ಹೌದು. ಸೊ ಈ ಬುದ್ಧಿಗೇಡಿಯಿಂದಾಗಿ ಈಗಾಗಲೇ ಕೋರ್ಟ್ ಕೂಡ ಚಿಮಾರಿ ಹಾಕಿತ್ತಿತ್ತು. ಹೈಕೋರ್ಟ್ ಚಿಮಾರಿ ಹಾಕಿತ್ತು. ಸನಾತನ ಧರ್ಮದ ವಿಚಾರದಲ್ಲಿ ಹೇಳಿರುವುದು ಅವಹೇಳನಕಾರಿ, ಆ ರೀತಿ ಹೇಳೋದಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ಅನ್ನುವಂಥ ನಿಟ್ಟಲ್ಲಿ ಮಾತಾಡಿ ಚಿಮಾರಿ ಹಾಕೊಂಡು ಕೂತ್ಕೊಂಡಿತ್ತು ಕೋರ್ಟ್. ಆದರೂ ಈ ಬುದ್ಧಿಗೇಡಿಗೆ ಬುದ್ಧಿ ಬಂದಿಲ್ಲ. ಸೊ ಇವರ ಬುದ್ಧಿ ಹೇಳಬೇಕಾಗಿರೋ ಇವ್ರ ಮನೆಯವರು ಕೂಡ ಸುಮ್ಮನೆ ಕೂತ್ಕೋತಾರೆ. ಅವ್ರ ತಾಯಿ ಮಾತ್ರ ಇಲ್ಲೆಲ್ಲ ಓಡಾಡ್ಕೊಂಡು ದೇವಸ್ಥಾನ ಇನ್ನೊಂದು ಕಡೆ ಮತ್ತೊಂದು ಕಡೆ ಹೋಗ್ತಾರೆ. ಅದೆಲ್ಲ ಹೋಗೋದಕ್ಕಿಂತ ಮೊದಲು ಮಗನ ಹತ್ರ ಬಂದ್ಬಿಟ್ಟು ಕಿವಿ ಹಿಂಡಿದ್ರೆ ಮಂಗಳಾರತಿ ಮಾಡ್ಬೇಕು. ಅದಾದ ನಂತರದಲ್ಲೇ ಮಂಗಳಾರತಿ ಏನಾದ್ರು ಮಾಡಿಬಿಟ್ಟಿದ್ರೆ, ಇದಕ್ಕೇನಾದ್ರು ವಿಶೇಷ ಪೂಜೆ ಮಾಡ್ಕೊಂಡ್ಬಿಟ್ಟಿದ್ರೆ ಆಗೋಗಿರೋದೇನಂತ. ಈಗೇನು ಮಾಡ್ತೀರಿ, ಮರ ಆಗಿಬಿಟ್ಟಿದೆ, ಗಿಡ ಆಗಿ ಬಗ್ಗಿಸ್ಬೇಕಾಗಿತ್ತು ನೀವು. ಈಗ ಮರ ಆದ್ಮೇಲೆ ಬಗ್ಸೋದಕ್ಕೆ ಆಗೋದಿಲ್ಲ. ಅವರೆಲ್ಲರನ್ನು ದಾಟಿ ಬಂದುಬಿಟ್ಟಿದ್ದಾನೆ. ಈಗ ಇಡೀ ರಾಜ್ಯ ನನ್ನ ಕೈಯಲ್ಲಿದೆ ಅನ್ನುವಂಥ ನಿಟ್ಟಲ್ಲಿ ಉದಯನಿಧಿ ಹೊರಟಿರೋದ್ರಿಂದ ಇವರಿಗೆ ಧರ್ಮವನ್ನ ಒಡೆದು ಆಳಬೇಕು ಅನ್ನುವಂಥದ್ದೇ ಇವರ ನೀತಿ ಅನ್ನುವಂಥ ನಿಟ್ಟಲ್ಲಿ ಮಾತಾಡ್ತವೆ. ಇವು ಒಗ್ಗೂಡ್ಕೊಂಡು ಹೋಗ್ಬೇಕು. ಇವತ್ತು ವಿಜಯ್ ಜಾತ್ಯತೀತ ರಾಜಕೀಯ ಕೊಡ್ತೀನಿ, ನಾನು ಆಡಳಿತ ಕೊಡ್ತೀನಿ ಅನ್ನುವಂಥ ನಿಟ್ಟಲ್ಲಿ ಸರ್ಕಾರದ ರಚನಾ ಸಂದರ್ಭದಲ್ಲಿ ಮಾತಾಡಿರುವಂಥದ್ದು. ಇಂಥ ವಿರೋಧ ಪಕ್ಷದ ಮನೆಗೆ ನಾವು ಹೋಗ್ಬಿಟ್ಟು ಬಂದಿದ್ದಾರಂತೆ. ಮೊನ್ನೆ DMK ಮನೆಗೇನೋ ಹೋದ್ರಂತೆ ಸ್ಟಾಲಿನ್ ಅವ್ರ ಜೊತೆ ಎಲ್ಲ ನೀವೆಲ್ಲ ಕ್ರಿಶ್ಚಿಯನ್ ಬಂಧುಗಳ ಅನ್ನುವಂಥ ನಿಟ್ಟಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದ್ದಾವೆ. ನೀವು ಸೆಕ್ಯುಲರ್ ಆಡಳಿತ ಕೊಡ್ತೀನಿ ಅನ್ನುವಂಥ ನಿಟ್ಟಲ್ಲಿ ಹೋದವರು ಇಂಥ ಅವಿವೇಕಿ ಭೇಟಿಯಾಗಿರ್ತೀರಿ. ಮತ್ತೆ ಹೋಗಿ ಶಾಲೆ ಹಾಕ್ಸ್ಕೊಂಡು ಬಂದಿದ್ದೀರಿ, ಮತ್ತೆ ಅವ್ರು ಸಾಕಾರಕ್ಕೆ ನಿಂತ್ಕೊಂಡ್ಬಿಟ್ರ ಅಂತ. ಒಳ ಒಪ್ಪಂದದ ರಾಜಕೀಯ ಮಾಡಿ ಆಡಳಿತ ನಡೆಸ್ಕೊಳ್ಳುವಂಥ ಪರಿಸ್ಥಿತಿ ವಿಜಯ್ಗೆ ಬಂದುಬಿಡುತ್ತಾ ಅನ್ನುವಂಥ ನಿಟ್ಟಲ್ಲಿ ನೋಡಿ. ವಿಜಯ್ ರಾಧನ್ನ ಯಾರು ಪಂಡಿತ್ ಅವರ ಜ್ಯೋತಿಷಿಯನ್ನು ತಗೊಂಬಂದ್ಬಿಟ್ಟು ವಿಶೇಷ ಏನೋ ಅಧಿಕಾರಿ ಅಂತ ಕರ್ತವ್ಯ ಅಧಿಕಾರಿ ಅಂತ ಮಾಡ್ಕೊಂಡ್ಬಿಟ್ಟಿದಾರಂತೆ. ಅದು ಕೂಡ ಒಂಥರ ಅವಿವೇಕಿತನ ಆಗ್ಬಿಡುತ್ತೇನೋ ಅನ್ನುವಂಥ ನಿಟ್ಟಲ್ಲಿ ಮಾತಾಡ್ತಾ ಇದ್ದಾರೆ. ಅವರು ಹೇಳಿದ ಭವಿಷ್ಯ ನಿಜ ಆಯಿತು ಅನ್ನುವಂಥ ನಿಟ್ಟಲ್ಲಿ ತಗೊಂಬಂದು ಅವರಿಗೆ ವಿಶೇಷ ಕರ್ತವ್ಯ ಅಧಿಕಾರಿಯಾಗಿ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ವಿಜಯ್. ಸೊ ಎಲ್ಲೋ ಒಂದು ಕಡೆ ತಮಿಳುನಾಡಿನ ರಾಜಕೀಯಕ್ಕೆ ಹೊಸ ಸ್ಪರ್ಶ ಸಿಕ್ತು ಅಂತ ನೋಡಿದ್ರೆ, ಈ ಹೊಸ ನಾಯಕರುಗಳು ಬೇರೆ ಎಲ್ಲೋ ಒಂದು ಕಡೆ ಹಾದಿ ತಪ್ಪುವಂಥ ಪ್ರಯತ್ನಕ್ಕೆ ಕೈ ಹಾಕ್ತಾರ ಅನ್ನುವಂಥದ್ದು ಮೊದಲ ನೋಟದಲ್ಲೇ ಗೊತ್ತಾಗಿದೆ. ಇವತ್ತು ಮೊದಲಿಗೆ ಅವ್ರಿಗೆ ಅವಕಾಶ ಸಿಕ್ತು. ಹೌದು, ಆ ಮೊದಲ ಅಧಿಕಾರದಲ್ಲೇ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. 700 ಬಾರ್ಗಳನ್ನ 700ಕ್ಕೂ ಹೆಚ್ಚು ಬಾರ್ಗಳನ್ನ ಶಾಲಾ ಸುತ್ತಮುತ್ತಲು ಏನಿತ್ತಲ್ಲ ಅದನ್ನೆಲ್ಲ ಅಲ್ಲೆಲ್ಲ ತೆರವುಗೊಳಿಸಿದ್ದಾರೆ ಅನ್ನುವಂಥ ಸುದ್ದಿ ಬಂತು. ಒಳ್ಳೆ ಕೆಲಸ ಮಾಡಿದ್ದಾರೆ.
ಅದೇ ನಿಟ್ಟಲ್ಲಿ ಉದಯನಿಧಿ ಸ್ಟಾಲಿನ್ ಇಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಕೆಲಸ ಮಾಡೋದಕ್ಕೆ. ಅವರಪ್ಪ ಹೇಳಿದ್ದಾರೆ ಒಂದು 6 ತಿಂಗಳು ಮಾಡೋದಿಲ್ಲ ಅಂತ. ಮಗನ ನಾಲ್ಗೆಯಿಂದ ಬೇರೆ ಬೇರೆ ಮಾತು ಬರದೇ ಇರೋ ಥರ ಒಂದು 5 ವರ್ಷ ನೋಡ್ಕೋತೀನಿ ಅಂತ ಒಂದು ಮಾತು ಹೇಳಬೇಕು ಅವರು ತಮಿಳ್ನಾಡಲ್ಲಿ. ಹೌದು, ನನ್ನ ಮಗನ ಬಾಯಿಯಿಂದ ಈ ಥರ ಹರ್ಕು ಮಾತುಗಳು ಬರೋದಿಲ್ಲ ಅನ್ನುವಂಥದ್ದನ್ನು DMK ನಾಯಕ ಸ್ಟಾಲಿನ್ ಬಂದ್ಬಿಟ್ಟು ಮಾತಾಡಬೇಕು. ಇಲ್ಲಾಂತಂದರೆ ಈ ಉದಯನಿಧಿ ಇವ್ರನ್ನ ಹಿಡಿದಿಡೋದು ಕಷ್ಟ ಆಗುತ್ತೆ. ಯಾಕಂದರೆ ವಿರೋಧ ಪಕ್ಷದ ನಾಯಕ ಮಾಡ್ಕೊಳ್ಳೋವಂಥದ್ದೇನೂ ಇಲ್ಲ, ಬರೀ ಆರೋಪ ಮಾಡ್ಕೊಂಡೇ ಕೂತ್ಕೊಂಡ್ಬಿಡ್ತೀನಿ ವಿರೋಧ ಪಕ್ಷವಾಗಿ ನಿಂತುಕೊಂಡು ಅನ್ನೋಂಥ ನಿಟ್ಟಲ್ಲಿ ಏನಾದರೂ ಇಳಿದು ಬಿಟ್ಟ ಅಂತಂದ್ರೆ ಮನುಷ್ಯ ಈ ರೀತಿ ಸನಾತನ ಧರ್ಮನ ನಿರ್ಮೂಲನೆ ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ, ಇವರ ಆಸ್ತಿಗಳಿಂದೆಲ್ಲ ಸನಾತನ ಧರ್ಮ ಬೆಳೆದು ನಿಂತು ಬಿಟ್ಟಿದೆಯಲ್ಲ, ಹಾಗಾಗಿ ಇವರು ಯಾವಾಗ ಬೇಕಾದ್ರೂ ಕೆಡು ಕೂತ್ಕೋಬೋದು, ನಿರ್ಮೂಲನೆ ಮಾಡ್ಬೋದು ಅನ್ನೋಂಥ ನಿಟ್ಟದು ಆದಿನೇ ಇಲ್ಲದೆ ಇರುವಂಥದ್ದು ಇವನು ಅಂತ್ಯ ಮಾಡೋಕೆ ಹೊರಟ್ರೆ ಎಲ್ಲಿಂದ ಸಾಧ್ಯ ಅದು ಅನ್ನೋಂಥ. ಹೌದು, ಸನಾತನ ಅಂದರೆ ಏನು ಅಂತ ತಿಳ್ಕೊಂಡು ಬರ್ಬೇಕಿಂತ ಮುಟ್ಟಾಳ್ರುಗಳು. ಹೌದು, ಅಪ್ಪ ಇಲ್ಲದೆ ಇದ್ರೆ ಇವರಿಗೆ ಅಸ್ತಿತ್ವನೇ ಇಲ್ಲ. ಆದರೆ ನಮ್ಮ ಈ ಧರ್ಮಕ್ಕೆ ಆದಿ ಅನ್ನುವಂಥದ್ದೇ ಇಲ್ಲ, ಆದರೂ ಅಸ್ತಿತ್ವ ಕಂಡುಕೊಂಡಿರುವಂಥದ್ದು ಇದು. ಹೌದು. ಸೊ ಆ ಧರ್ಮನ ನಿರ್ಮೂಲನೆ ಮಾಡ್ತೀನಿ ಅಂತ ಹೊರಟಿರೋದಕ್ಕೆ ಇವತ್ತು ನೀವು ಈ ರೀತಿ ಮೂಲಗಂಪ ಕೂತ್ಕೊಂಡಿಲ್ಲ. ಇಲ್ಲಾಂದ್ರೆ 2ನೇ ಬಾರಿ ಅಧಿಕಾರ ಕೊಡ್ತಾ ಇದ್ರು. ಸಹಬಾಳ್ವೆಯೊಂದಿಗೆ ನಾವು ಹೋಗ್ತೀವಿ ಅಂತ ತಮಿಳ್ನಾಡಲ್ಲಿ ನೀವು ಘೋಷಣೆ ಮಾಡಿಬಿಟ್ಟಿದ್ರೆ ನಿಮ್ಮ ಪರಿಸ್ಥಿತಿ ಇವತ್ತು ಈ ಮಟ್ಟಕ್ಕೆ ಇರ್ತಿರ್ಲಿಲ್ಲ. ನೀವು ಒಂದು ವರ್ಗವನ್ನ ತುಳಿತಾ ಬಂದ್ರಿ, ಅದರ ಪರಿಸ್ಥಿತಿ ಇವತ್ತು ನೀವು 77ಕ್ಕೂ ಏನೋ ಬಂದು ನಿಂತ್ಕೊಂಡ್ಬಿಟ್ಟಿದ್ರಿ. ಇವತ್ತು ದರಿದ್ರ ಪರಿಸ್ಥಿತಿ ಅಂತಲೇ ಹೇಳಬೇಕು. ಅಂಥ ಕೆಟ್ಟ ಆಡಳಿತ ಏನು ಕೊಟ್ಟಿರಲಿಲ್ಲ, ನಿಮ್ಮ ನಾಲ್ಗೆಗಳು ಸರಿ ಇರಲಿಲ್ಲ. ಕಂಡಲ್ಲಿ ಹೇಳಿಕೆಗಳು ಅದೇ ಹೇಳ್ತಾ ಇರೋದು, ನಿಮ್ಮ ಬಾಯಲ್ಲಿರಬಾರ್ದು ಅಧಿಕಾರ, ಕೃತಿಲಿರಬೇಕು ಅಂತ. ನೀವು ಬರೀ ಬಾಯಲ್ಲಿ ಅಧಿಕಾರ ಮಾಡಕ್ಕೆ ಹೋಗ್ತೀರಿ, ನಿಮ್ಮ ಅಧಿಕಾರ ಚಲಾವಣೆಯನ್ನು ನೀವು ನಾಲ್ಗೆಯಲ್ಲಿ ತೋರಿಸ್ಕೊಳಕ್ಕೆ ಹೋಗ್ತೀರಿ. ಅದೇ ಇದಾಗಿದೆ. ಇವತ್ತು ಹೋಗಿ ಆ ತಮಿಳ್ನಾಡಿಗೆ ಏನಾಗಿದೆ ಅಂತಂದರೆ, ವಿರೋಧ ಪಕ್ಷದ ಸ್ಥಾನದಲ್ಲಿ ಇಂಥನ್ನು ಕೂರಿಸ್ಕೊಂಡು ಮುಂದಿನ ದಿನಗಳಲ್ಲಿ ಈಗಿನ್ನೂ ಆರಂಭದಲ್ಲಿದ್ದೀವಿ. ಹೌದು, ಇನ್ನೂ ಟೀಸರ್ ಬಿಡ್ತಾವ ಅವನು, ಇನ್ನು ಏನೇನು ಬಿಡ್ತಾನೋ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ. ಇಂಥ ಅಂದರೆ ಸನಾತನ ಧರ್ಮದವರು ಎದ್ದು ನಿಂತು ಬಡಿಬೇಕು ಇವರಿಗೆ, ಇಂಥವ್ರಿಗೆ. ಹೌದು, ನಿಂತ್ಕೊಂಡು ಯಾವ ಧರ್ಮದ ಬಗ್ಗೆ ಮಾತಾಡ್ತಾ ಇದೀಯ ಅನ್ನೋದಕ್ಕೆ ಬಂದು ಪ್ರಶ್ನೆ ಕೇಳಬೇಕು ಇವರಿಗೆ. ಅಲ್ಲಿ ಬಂದು ನಿಂತ್ಕೋಬೇಕು, ಇವರು ಬಾಲ ಬಡಿಯೋದನ್ನು ನಿಲ್ಲಿಸ್ಬೇಕು. ಒಂದು ಧರ್ಮದ ವಿಚಾರದಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾನವನು ಅಂತಂದರೆ, ನೀವು ಸುಖ ಸುಮ್ಮನೆ ಯಾವುದನ್ನು ಮೈಮೇಲೆ ಹೇಳ್ಕೊಳ್ಳೋದಿಲ್ಲ, ನಾವಿನ್ನು ಯಾವುದಕ್ಕೂ ನಾವು ಹೋಗೋದಿಲ್ಲ, ಧರ್ಮ ನೋಡ್ಕೊಳ್ಳುತ್ತೆ ಅಂತಂದರೆ ಇಂಥ ಅಧರ್ಮೀಯರು ಏನು ಮಾಡ್ತಾರೆ, ಇಲ್ಲಿಂದನೇ ಹೋದವು ಮತ್ತು ಅವ್ರು ಬೇರೆ ಎಲ್ಲಿಂದ ಬಂದಿರೋಕ್ಕೆ ಸಾಧ್ಯ ಇಲ್ಲ. ಇವ್ರು ಹೇಳ್ತಾ ಇರೋದು ಎಲ್ಲೂ ಇಲ್ಲೇನು ಹುಟ್ಟಿದ್ದಲ್ಲ, ಅದು ಎಲ್ಲಿಂದ ಬಂದಿರೋಕ್ಕೂ ಸಾಧ್ಯ ಇಲ್ಲ. ಇಲ್ಲಿಂದನೇ ಹೋಗಿ ಇಲ್ಲಿಗೆ ಉಗಿದು ಬಿಟ್ಟಿರ್ತಾವಲ್ಲ, ತಿಂದ ತಟ್ಟೆಗೆ ಉಗಿತಾವಂತವಲ್ಲ ಇಂಥವೇ. ಸೊ ಇವನ್ನೆಲ್ಲ ಸರಿಪಡಿಸ್ಕೋಬೇಕು ಅಂತಂದ್ರೆ ಈ ಧರ್ಮದಲ್ಲಿರುವ ಮುಖಂಡರುಗಳು ಮಾತಾಡಬೇಕು, ಮುನ್ನೆಲೆಗೆ ಬರಬೇಕು, ಇಂಥವನ್ನ ತಿರುಗಿಸ್ಬೇಕು, ಕಿವಿ ಹಿಂಡಬೇಕು, ಸಿಕ್ಕಲ್ಲಿ ಕೇಳಬೇಕು ಪ್ರಶ್ನೆಗಳನ್ನ. ಆಗಲೇ ಇವರು ಎಚ್ಚೆತ್ಕೋತಾರೆ, ಇಲ್ಲ ಪಾಠ ಕಲ್ತ್ಕೋತಾರೆ. ಇಲ್ಲ ಅಂತಂದ್ರೆ ಇದೇ ರೀತಿ ಹರ್ಕ ಬಾಯಿಗಳು ಮಾಡಿಕೊಂಡು ಊರು ತುಂಬ ಓಡಾಡ್ತಾ ಇರ್ತವೆ. ನಿಮ್ಮ ಧರ್ಮದಲ್ಲಿ ಶಕ್ತಿ ಇಲ್ವೇನೋ ಅನ್ನುವಂಥ ನಿಟ್ಟಲ್ಲಿ ಸಮಾಜ ನೋಡ್ತಾ ಇರುತ್ತೆ. ಬೇರೆ ಸಮಾಜದವರಿಗೆ ನಾವು ಒಂಥರ ಆಟದ ಗೊಂಬೆಯಾಗಿ, ಆಟದ ವಸ್ತುವಾಗಿ ನಿಂತ್ಕೊಂಡ್ಬಿಟ್ಟಿದ್ದೀವಿ. ಇವತ್ತು ಧರ್ಮದ ಮುಖಂಡರುಗಳು, ಈ ಮಠಮಾನ್ಯಗಳು ಈ ಬಗ್ಗೆ ಮಾತಾಡಬೇಕು, ರಸ್ತೆಗಿಳಿಬೇಕು. ಇಂಥ ಈ ಮತಿಗೇಡಿಗಳನ್ನು ಬೀದಿಗೆ ನಿಲ್ಲಿಸಬೇಕು. ಒಂದು ತಮಿಳ್ನಾಡಿಗೆ ಮಾತ್ರ ಸೀಮಿತವಾಗಿಸ್ಕೊಂಡು ಮಾತಾಡ್ತಾ ಇಲ್ಲ ಆತ, ಇಡೀ ಸನಾತನ ಧರ್ಮಕ್ಕೆ ಹೇಳ್ತಾ ಇದ್ದಾನೆ. ದೇಶದ ವಿಚಾರದಲ್ಲಿ ಮಾತಾಡ್ತಾ ಇದ್ದಾನೆ. ದೇಶದಲ್ಲಿ ಹೆಚ್ಚು ಜನ ಇರುವಂಥ ಒಂದು ಸಮುದಾಯದ ಬಗ್ಗೆ ಮಾತಾಡ್ತಾ ಇದ್ದಾನೆ, ಒಂದು ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದಾನೆ. ಅವರೆಲ್ಲ ನಿಂತ್ಕೊಂಡ್ರೆ ಈ ಸ್ಟಾಲಿನ್ ಎಲ್ಲಿ ಹೋಗ್ತಾನೆ? ಹೌದು, ಎಲ್ಲೋದಕ್ಕೆ ಸಾಧ್ಯ ಇದೆ? ಯಾರು ನಿರ್ಮೂಲನೆ ಆಗ್ತಾರೆ ಅನ್ನೋದನ್ನ ಆತ ಸುಮ್ಮನೆ ಯೋಚನೆ ಮಾಡಿದ್ರೆ ಸಾಕಾಗುತ್ತೆ. ನಾಳೆಯಿಂದ ನಾಲ್ಗೆ ಕಟ್ಟಾಗುತ್ತೆ. ಅವ್ರ ಅಪ್ಪನಿಂದ ಬುದ್ಧಿ ಕಲ್ತ್ಕೊಂಡು ಬರಬೇಕು, ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು. ಮಾತಾಡೋದು ಬಿಟ್ಬಿಟ್ಟು ಸರ್ಕಾರ ಏನಾದರೂ ಎಡವಿದರೆ ಸರಿದಾರಿಗೆ ತರುವಂಥ ಪ್ರಯತ್ನ ಮಾಡಬೇಕು. ಇಲ್ಲಾಂದ್ರೆ ಸುಮ್ಮನೆ ಕೂತ್ಕೋಬೇಕು. ಒಂದು ಅವಕಾಶ ಸಿಕ್ಕಿದೆ, ಸುಮ್ಮನೆ ಕೂತ್ಕೋಬೇಕು. ಇದೇ ರೀತಿ ನೀವು ಸನಾತನ ಧರ್ಮದ ವಿಚಾರದಲ್ಲೇ ಮಾತಾಡ್ತಾ ಬಂದರೆ ಇಡೀ ಧರ್ಮ, ಆ ಧರ್ಮ ಸಂಬಂಧಪಟ್ಟ ಬಾಂಧವರು ಬಂದು ನಿಂತ್ಕೊಂತಾರೆ. ಹುಷಾರಾಗಿರೋದು ಒಳ್ಳೆಯದು. ಉದಯನಿಧಿ ಬೀದಿಗೆ ಬರೋದು ಬಹಳ ಹತ್ತಿರ ಇದ್ದಂಗೆ ಕಾಣಿಸ್ತಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.